ಎಲ್ಲರಿಗೂ ನಮಸ್ಕಾರ. ಇಂದು ನಾವು ಹೋಲ್ಸೇಲ್ ರಿಟರ್ನ್ ಡ್ರಾಫ್ಟ್ ಬಗ್ಗೆ ವಿಡಿಯೋ ತೋರಿಸುತ್ತಿದ್ದೇವೆ. ಪರ್ಚೇಸ್ಗೆ ಹೋಗಿ ಪರ್ಚೇಸ್ ಆರ್ಡರ್ ಆಯ್ಕೆ ಮಾಡಿ. ಇಲ್ಲಿ ಈ ಶಾಖೆಗೆ ಪರ್ಚೇಸ್ ಆರ್ಡರ್ ಹಾಕಲಾಗಿದೆ ಮತ್ತು ನಾವು ಇದನ್ನು ಸಲ್ಲಿಸಿರುವುದರಿಂದ ಬಿಲ್ ಸೃಷ್ಟಿಸಲಾಗಿದೆ. ಈ ಬಿಲ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಇಂಪೋರ್ಟ್ ಆಯ್ಕೆ ಮಾಡಿ. ಎಲ್ಲಾ ವಿಷಯಗಳನ್ನು ಪರಿಶೀಲಿಸಿದ ನಂತರ ಇನ್ವಾಯ್ಸ್ ಯಶಸ್ವಿಯಾಗಿ ಇಂಪೋರ್ಟ್ ಆಗುತ್ತದೆ. ಈಗ ಪರ್ಚೇಸ್ಗೆ ಹೋಗಿ ನಂತರ ಪರ್ಚೇಸ್ ಹಿಸ್ಟರಿಗೆ ಹೋಗಿ. ಅಲ್ಲಿ ಪರ್ಚೇಸ್ ಯಶಸ್ವಿಯಾಗಿ ಇನ್ವರ್ಟ್ ಆಗಿದೆ ಎಂದು ನೀವು ನೋಡಬಹುದು. ಈ ಇನ್ವಾಯ್ಸ್ ಮೇಲೆ ಕ್ಲಿಕ್ ಮಾಡಿ ಮತ್ತು ನೀವು ಈ ಆರ್ಡರ್ ಅನ್ನು ಆರ್ಡರ್ ಮಾಡಿದ ಶಾಖೆಗೆ ಹಿಂದಿರಿಸಲು ಬಯಸಿದರೆ ರಿಟರ್ನ್ ಆಯ್ಕೆಯನ್ನು ಕ್ಲಿಕ್ ಮಾಡಿ, ವಿವರಗಳನ್ನು ಪರಿಶೀಲಿಸಿ ಮತ್ತು ರಿಟರ್ನ್ ಕ್ವಾಂಟಿಟಿ ನಮೂದಿಸಿ ಮತ್ತು ಸಬ್ಮಿಟ್ ಕ್ಲಿಕ್ ಮಾಡಿ. ರಿಟರ್ನ್ ಯಶಸ್ವಿಯಾಗಿ ಸಲ್ಲಿಸಲಾಗಿದೆ. ಈಗ ಡನ್ ಮೇಲೆ ಕ್ಲಿಕ್ ಮಾಡಿ. ಈಗ ಆ ಶಾಖೆಗೆ ಹೋಗೋಣ. ಅಲ್ಲಿ ನಾವು ಆರ್ಡರ್ ಮಾಡಿದ್ದೇವೆ ಮತ್ತು ಹೋಲ್ಸೇಲ್ಗೆ ಹೋಗಿ ಸೇಲ್ಸ್ ರಿಟರ್ನ್ ಹಿಸ್ಟರಿ ಆಯ್ಕೆ ಮಾಡಿ. ನಾವು ರಿಟರ್ನ್ ಮಾಡಿದ ಕಾರಣ ಇದು ಹೋಲ್ಸೇಲ್ ರಿಟರ್ನ್ ಹಿಸ್ಟರಿಗೆ ಹೋಗುತ್ತದೆ ಮತ್ತು ಪೆಂಡಿಂಗ್ ರಿಟರ್ನ್ ಆಯ್ಕೆಯಲ್ಲಿ ಪ್ರತಿಫಲಿಸುತ್ತದೆ. ನೀವು ನೋಡಿದಂತೆ ಇದು ಇಲ್ಲಿ ಪ್ರತಿಫಲಿಸುತ್ತಿದೆ. ಇದು ಡ್ರಾಫ್ಟ್ ಆಗಿದ್ದು ಎಲ್ಲ ರಿಟರ್ನ್ಸ್ ಇಲ್ಲಿ ಪ್ರತಿಫಲಿಸುತ್ತವೆ. ಇದನ್ನು ಕ್ಲಿಕ್ ಮಾಡಿ, ಎಲ್ಲಾ ವಿವರಗಳು ಮತ್ತು ರಿಟರ್ನ್ ಕ್ವಾಂಟಿಟಿ ಪರಿಶೀಲಿಸಿ ಮತ್ತು ಸಬ್ಮಿಟ್ ಕ್ಲಿಕ್ ಮಾಡಿ. ಈಗ ಹೋಲ್ಸೇಲ್ ರಿಟರ್ನ್ ಯಶಸ್ವಿಯಾಗಿ ಇಂಪೋರ್ಟ್ ಆಗುತ್ತದೆ. ನೀವು ಇಲ್ಲಿನ ಸ್ಥಿತಿಯಿಂದ ನೋಡಬಹುದು. ಮುಂದಿನದಾಗಿ ನೀವು ಇಲ್ಲಿ ನೋಡಬಹುದು, ಇದು ರಿಟರ್ನ್ ಸ್ಟೇಟ್ಗೆ ಹೋಗಿದೆ. ನಾವು ರಿಟರ್ನ್ ಡ್ರಾಫ್ಟ್ ಅನ್ನು ಸಲ್ಲಿಸಿದ್ದೇವೆ. ಧನ್ಯವಾದಗಳು.